ಇಂದು ಬೆಂಗಳೂರು ಕೆಂಗೇರಿ ಬಿಜಿಎಸ್ ಹೆಲ್ತ್ ಅಂಡ್ ಎಜುಕೇಷನ್ ಸಿಟಿಯ ಬಿಜಿಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ ಮತ್ತು ಬಿಜಿಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಕಾಲೇಜುಗಳ ವಿದ್ಯಾರ್ಥಿಗಳಿಗಾಗಿ ಥರ್ಡ್ ಗ್ರಾಜ್ಯುಯೇಷನ್ ಡೇ ಮತ್ತು ಫ್ರೆಶರ್ಸ್ ಡೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮವನ್ನು ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಪ್ರಕಾಶ್ನಾಥ ಸ್ವಾಮೀಜಿಗಳು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕುಣಿಗಲ್ ಕ್ಷೇತ್ರದ ಶಾಸಕರಾದ ಡಾ ಎಚ್.ಡಿ. ರಂಗನಾಥ್, ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಸದಸ್ಯರಾದ ಡಾ ರವೀಂದ್ರ, ಬಿಜಿಎಸ್ಜಿ ಐಎಂಎಸ್ ಪ್ರಿನ್ಸಿಪಾಲ್ರಾದ ಡಾ ಮೋಹನ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇವತ್ತು ನಮ್ಮ ಬಿಜಿಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಸೈನ್ಸಸ್ ಮತ್ತು ಫಿಸಿಯೋಥೆರಪಿ ಫ್ರೆಶರ್ಸ್ ಬರ್ತಾ ಇದ್ದಾರೆ, ಗ್ರಾಜ್ಯುಯೇಷನ್ ಹೋಗ್ತಾ ಇದ್ದಾರೆ. ಇವತ್ತು ಏನು ನೀವು ಇಲ್ಲಿ ಕೂಡ್ತಿದ್ದೀರಾ, ಒಂದು ಡಿಸಿಪ್ಲಿನ್, ಏನು ನಾವು ಜೀವನದಲ್ಲಿ ಕಳ್ಕೊತೀವಿ ಅಂದರೆ ಸಂಸ್ಕಾರ. ವಿದ್ಯಾ ದದಾತಿ ವಿನಯ, ವಿನಯ ಖ್ಯಾತಿ ಪಾತ್ರತ್ವಂ, ಪಾತ್ರತ್ವಂ ಧನಮಾಪ್ನೋತಿ, ಧನ ಧರ್ಮ ತತಸ್ಸುಖ. ಇವತ್ತು ನನ್ನ ಹೊರಗಡೆ ಕೂತಿರ್ತಕ್ಕಂಥ ಗೆಸ್ಟ್ಗಳಾಗಿರ್ಬೋದು, ಇವತ್ತು ನಾವು ಏನು ಕಳ್ತಿದ್ದೀವಿ, ಎಜುಕೇಶನ್ ಏನು ಕೊಟ್ಟಿದ್ದೀವಿ ಅಂದರೆ ವಿನಯ, ಡಿಸಿಪ್ಲಿನ್, ಸಂಸ್ಕಾರ. ಇವತ್ತು ಏನು ನೀವು ಗ್ರಾಜ್ಯುಯೇಷನ್ ಆಗ್ತಾ ಇದ್ದೀರ, ಒಂದು ಬಿಜಿಎಸ್ ಸಂಸ್ಥೆ ಮೇಲೆ ಒಂದು ನಿಮ್ಮ ತಂದೆ ತಾಯಿ ಪ್ರೀತಿ ಇಟ್ಕೊಂಡು ನಮ್ಮ ಸಂಸ್ಥೆಗೆ ಸೇರಿಸಿದ್ದಾರೆ. ಇವತ್ತು ತಾಯಿ ಋಣ, ತಂದೆ ಋಣ, ಮಾತೃ ಋಣ, ಪಿತೃ ಋಣ, ಆಚಾರ್ಯ ಋಣ, ದೇಶದ ಋಣನೂ ಇದೆ ನಮ್ಮ ಮೇಲೆ. ಇವತ್ತು ಯಾರು ನೀವು ಗ್ರಾಜ್ಯುಯೇಟ್ ಆಗಿದ್ದೀರಿ, ನೀವು 1 ಸೆಕೆಂಡ್ ಎದ್ದು ನಿಂತ್ಕೊಂಡು, ಸ್ಟ್ಯಾಂಡ್ ಅಪ್ 1 ಸೆಕೆಂಡ್ ಆರ್ 1 ಮಿನಿಟ್, ಯು ಟರ್ನ್ ಇನ್ ದ ಬ್ಯಾಕ್ ಸೈಡ್. I had many friends, but for me the same subject I should have read 3 times to replicate it. That IQ sometimes I feel still it's a genetical mode, but hard work is the one which is always imbibed the qualities in you. So don't get yourself depressed if you lose something. Failure is the one which you should accept in your life. The people who have failed many times have made a big names in the world. So along with that, don't get depressed if at all if you are lower rank. Definitely I've seen many doctors who are backbenchers, who have done who have failed many times. They are doing very much good in clinical in hospitals, because they've learned the art of science, art of clinical experience, art of living. My